ನೋಡಿ, ಕೋಲಾರದಲ್ಲಿ ನಡೀತಾ ಇರುವಂತದ್ದು ಅಕ್ರಮ ಗಣಿಗಾರಿಕೆ ನಡೀತಾ ಇದ್ರು ಕೂಡ ಅಧಿಕಾರಿಗಳ ಜಾಣ ಕುರುಡು ಪ್ರದರ್ಶನ. ಮಾಲೂರು ತಾಲೂಕಿನಲ್ಲಿ ಇಲ್ಲಿಗಲ್ ಮೈನಿಂಗ್ ಸದ್ದು, ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇರುವಂತಹ ಮಾಲೀಕರು 6 ತಿಂಗಳಲ್ಲಿ ಅಕ್ರಮ ಗಣಿಗಾರಿಕೆಗೆ ಕಾರ್ಮಿಕರು ಬಲಿಯಾಗ್ತಿದ್ದಾರೆ. ಕೇಳೋರಿಲ್ಲ. ಗೊತ್ತಿಲ್ಲದೆ ಇರೋ ವಿಚಾರ ಏನಲ್ಲ, ಅಧಿಕಾರಿಗಳಿಗೆ ಗೊತ್ತಿದೆ, ಆದ್ರೂ ಕೂಡ ಸುಮ್ಮನೆ ಇರ್ತಾರಂತ ಹೇಳಿದ್ರೆ, ಜಾಣ ಕುರುಡು ಪ್ರದರ್ಶನ ಯಾಕಂತ ಹೇಳಿದ್ರೆ, ಕುರುಡು ಕಾಂಚಾಣ ಕುಣಿತಾ ಇರುತ್ತೆ, ಕಾಂಚಾಣದ್ದೇ ಸೌಂಡು ತಗೊಳ್ತಾರೆ. ಸಮಥಿಂಗ್ ಗಣಿಗಾರಿಕೆ ಮಾಡೋಕ್ ಬಿಡ್ತಾರೆ. ಯಾವ್ದೋ ಬಡವನೋ ಯಾರೋ ಹೊಯ್ಕೊಂಡು ಕಾಡಲ್ಲಿ ಹೊಯ್ಕೊಂಡು ಒಂದ್ ಸೌದೆ ಕಡಿದ್ರೆ ಹಿಡ್ಕೊಂಡು ಬರ್ತಾರೆ. ಆದ್ರೆ ಈ ಗಣಿಗಾರಿಕೆ ಮಾಡ್ತಾ ಇದ್ರು ಕೂಡ ಭೂವಿಜ್ಞಾನಿ ಅಧಿಕಾರಿಗಳು ಏನ್ ಮಾಡ್ತಾರೆ? ಗಣಿಗಾರಿಕೆ ಅಧಿಕಾರಿಗಳು ಏನ್ ಮಾಡ್ತಾರೆ? ಹಾಗಾದ್ರೆ ಕಣ್ಣು ಮುಚ್ಕೊಂಡು ಕುಳ್ತಾರೆ. ಈಗ ನಾವು ಕೂಡ ಇದರ ವಿರುದ್ಧ ಸಮರ ಸಾರ್ತಾ ಇದ್ವಿ. ಕೇವಲ ಕೋಲಾರ ಮಾತ್ರ ಅಲ್ಲ, ರಾಜ್ಯದ ಬೇರೆ ಭಾಗಗಳಲ್ಲೂ ಕೂಡ ಇದೇ ಆಗ್ತಾ ಇದೆ. ಇದರ ವಿರುದ್ಧ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿದೆ. ಎಗ್ಗಿಲ್ಲದ ಏನು ಗಣಿಗಾರಿಕೆ ನಡೀತಾ ಇರುವಂತದ್ದು, ಅದರಲ್ಲೂ ಸಹ ಏನು ಇತ್ತೀಚೆಗೆ ಏನು ಕಾನೂನು ಬಾಹಿರವಾಗಿ ಏನಿಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ದ ಎಂಬ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇತ್ತೀಚೆಗೆ 2 ಕಾರ್ಮಿಕರು ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ಇವತ್ತು ಉಪಲೋಕಾಯುಕ್ತರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ನಾನಿವತ್ತು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಸುತ್ತಮುತ್ತ ಇರುವಂತಹ ಏನು ಗಲ್ಲು ಗಣಿಗಾರಿಕೆಯ ಭಾಗದಲ್ಲಿದ್ದೇನೆ. ನೀವು ದೃಶ್ಯ ನೋಡಿದರೆ ಉಪಲೋಕಾಯುಕ್ತರು ಈಗ ತಾನೇ ಏನು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಕಳೆದ 15 ದಿನಗಳ ಹಿಂದೆ ಏನು ಕ್ವಾರಿಯಲ್ಲಿ ಏನು ಕ್ರಷರ್ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬ ಗಣಿ ಕಾರ್ಮಿಕ ಮೃತಪಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಆರೋಪಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಉಪ ಲೋಕಾಯುಕ್ತರು ಇವತ್ತು ವೀರಪ್ಪ ಮತ್ತು ಅವರ ತಂಡ ಇವತ್ತು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡ್ತಾರಂತದ್ದು. ಅದರ ಜೊತೆಗೆ ಏನು ಕಾನೂನು ನಿಯಮಗಳನ್ನು ಉಲ್ಲಂಘನೆ ಆಗಿದ್ದ ಹಿನ್ನೆಲೆಯಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ಕೊಡ್ತಾ ಇರುವಂತದ್ದು ಗಣಿ ಅಧಿಕಾರಿಗಳಾಗಬಹುದು ಮತ್ತು ಅದೇ ರೀತಿ ಹಿಡಿಯದಾರರಾಗಬಹುದು ಮತ್ತೆ ಸಂಬಂಧಪಟ್ಟಂತ ತಾಲೂಕು ಅಧಿಕಾರಿಗಳಿಗೂ ಸಹ ಎಚ್ಚರಿಕೆಯನ್ನು ಕೊಡ್ತಾ ಇರುವಂತದ್ದು. ನೀವು ದೃಶ್ಯ ನೋಡಿದರೆ ಅಲ್ಲಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡ್ತಿರೋದು ಅಂದ್ರೆ ಇಲ್ಲಿ ನಿಯಮ ಬಾಹಿರ ಆಗಿದೆಯಾ ಅಥವಾ ಏನು ಕಾನೂನು ವ್ಯಾಪ್ತಿಯಲ್ಲಿ ಇಲ್ಲಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆಯಾ ಎಂಬ ನಿಟ್ಟಿನಲ್ಲಿ ಇವತ್ತು ಪರಿಶೀಲನೆ ಮಾಡ್ತಿರುವಂತದ್ದು. ಕಳೆದ 6 ತಿಂಗಳ ಈಚೆಗೆ ಸುಮಾರು 3ರಿಂದ 4 ಗಣಿ ಕಾರ್ಮಿಕರು ಮೃತಪಟ್ಟಿರುವಂತಂದ್ರೆ ಏನು ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಮತ್ತೆ ಸಾಕಷ್ಟು ನಿಯಮಗಳನ್ನು ಪಾಲನೆ ಮಾಡದ ಹಿನ್ನೆಲೆಯಲ್ಲಿ ಏನು ಕಲ್ಲು ಗಣಿಗಾರಿಕೆ ಮಾಡೋ ಸಂದರ್ಭದಲ್ಲಿ ಕಾರ್ಮಿಕರು ಮೃತಪಟ್ಟಿರುವಂತದ್ದು ನೋಡಬಹುದು. ಈ ಭಾಗದಲ್ಲಿ ಸಾಕಷ್ಟು ಏನು ಆಳಕ್ಕೆ ಇಳಿದು ಕ್ರಷರ್ ಮಾಡಿರುವಂತದ್ದು. ಇದು ಈ ಭಾಗದಲ್ಲ, ಈ ಮಾಲೂರು ಸುತ್ತಮುತ್ತ ಭಾಗದಲ್ಲೂ ಸಹ ಈ ರೀತಿಯ ಕಲ್ಲು ಗಣಿಗಾರಿಕೆ ಆಗಿರುವಂತದ್ದು. ಈಗಾಗಲೇ ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸಹ ಸುದ್ದಿ ಮಾಡಿತ್ತು. ಅಂದ್ರೆ ಕಾರ್ಮಿಕ ಮೃತಪಟ್ಟಂತ ಸಂದರ್ಭದಲ್ಲಿ ಸ್ಥಳಕ್ಕೆ ಹೋಗಿ ಏನು ಅಲ್ಲಿ ಸುದ್ದಿ ಮಾಡಿತ್ತು. ಇವತ್ತು ಇಲ್ಲಿ ಉಪಲೋಕಾಯುಕ್ತರು ಸಹ ಇಲ್ಲಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅದರಲ್ಲೂ ಸಹ ಅಧಿಕಾರಿಗಳಿಗೂ ಸಹ ಖಡಕ್ ಆದಂತಹ ಎಚ್ಚರಿಕೆಯನ್ನು ಕೊಡ್ತಾ ಇರುವಂತದ್ದು. ಅಂದ್ರೆ ಕಾನೂನು ಎಲ್ಲರಿಗೂ ಒಂದೇ. ನೋಡಿ, ಕೋಲಾರದಲ್ಲಿ ನಡೀತಾ ಇರುವಂತದ್ದು ಅಕ್ರಮ ಗಣಿಗಾರಿಕೆ ನಡೀತಾ ಇದ್ರು ಕೂಡ ಅಧಿಕಾರಿಗಳ ಜಾಣ ಕುರುಡು ಪ್ರದರ್ಶನ. ಮಾಲೂರು ತಾಲೂಕಿನಲ್ಲಿ ಇಲ್ಲಿಗಲ್ ಮೈನಿಂಗ್ ಸದ್ದು, ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇರುವಂತಹ ಮಾಲೀಕರು 6 ತಿಂಗಳಲ್ಲಿ ಅಕ್ರಮ ಗಣಿಗಾರಿಕೆಗೆ ಕಾರ್ಮಿಕರು ಬಲಿಯಾಗ್ತಿದ್ದಾರೆ. ಕೇಳೋರಿಲ್ಲ. ಗೊತ್ತಿಲ್ಲದೆ ಇರೋ ವಿಚಾರ ಏನಲ್ಲ, ಅಧಿಕಾರಿಗಳಿಗೆ ಗೊತ್ತಿದೆ, ಆದ್ರೂ ಕೂಡ ಸುಮ್ಮನೆ ಇರ್ತಾರಂತ ಹೇಳಿದ್ರೆ, ಜಾಣ ಕುರುಡು ಪ್ರದರ್ಶನ ಯಾಕಂತ ಹೇಳಿದ್ರೆ, ಕುರುಡು ಕಾಂಚಾಣ ಕುಣಿತಾ ಇರುತ್ತೆ, ಕಾಂಚಾಣದ್ದೇ ಸೌಂಡು ತಗೊಳ್ತಾರೆ. ಸಮಥಿಂಗ್ ಗಣಿಗಾರಿಕೆ ಮಾಡೋಕ್ ಬಿಡ್ತಾರೆ. ಯಾವ್ದೋ ಬಡವನೋ ಯಾರೋ ಹೊಯ್ಕೊಂಡು ಕಾಡಲ್ಲಿ ಹೊಯ್ಕೊಂಡು ಒಂದ್ ಸೌದೆ ಕಡಿದ್ರೆ ಹಿಡ್ಕೊಂಡು ಬರ್ತಾರೆ. ಆದ್ರೆ ಈ ಗಣಿಗಾರಿಕೆ ಮಾಡ್ತಾ ಇದ್ರು ಕೂಡ ಭೂವಿಜ್ಞಾನಿ ಅಧಿಕಾರಿಗಳು ಏನ್ ಮಾಡ್ತಾರೆ? ಗಣಿಗಾರಿಕೆ ಅಧಿಕಾರಿಗಳು ಏನ್ ಮಾಡ್ತಾರೆ? ಹಾಗಾದ್ರೆ ಕಣ್ಣು ಮುಚ್ಕೊಂಡು ಕುಳ್ತಾರೆ. ಈಗ ನಾವು ಕೂಡ ಇದರ ವಿರುದ್ಧ ಸಮರ ಸಾರ್ತಾ ಇದ್ವಿ. ಕೇವಲ ಕೋಲಾರ ಮಾತ್ರ ಅಲ್ಲ, ರಾಜ್ಯದ ಬೇರೆ ಭಾಗಗಳಲ್ಲೂ ಕೂಡ ಇದೇ ಆಗ್ತಾ ಇದೆ. ಇದರ ವಿರುದ್ಧ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿದೆ. ಎಗ್ಗಿಲ್ಲದ ಏನು ಗಣಿಗಾರಿಕೆ ನಡೀತಾ ಇರುವಂತದ್ದು, ಅದರಲ್ಲೂ ಸಹ ಏನು ಇತ್ತೀಚೆಗೆ ಏನು ಕಾನೂನು ಬಾಹಿರವಾಗಿ ಏನಿಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ದ ಎಂಬ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇತ್ತೀಚೆಗೆ 2 ಕಾರ್ಮಿಕರು ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ಇವತ್ತು ಉಪಲೋಕಾಯುಕ್ತರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ನಾನಿವತ್ತು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಸುತ್ತಮುತ್ತ ಇರುವಂತಹ ಏನು ಗಲ್ಲು ಗಣಿಗಾರಿಕೆಯ ಭಾಗದಲ್ಲಿದ್ದೇನೆ. ನೀವು ದೃಶ್ಯ ನೋಡಿದರೆ ಉಪಲೋಕಾಯುಕ್ತರು ಈಗ ತಾನೇ ಏನು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಕಳೆದ 15 ದಿನಗಳ ಹಿಂದೆ ಏನು ಕ್ವಾರಿಯಲ್ಲಿ ಏನು ಕ್ರಷರ್ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬ ಗಣಿ ಕಾರ್ಮಿಕ ಮೃತಪಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಆರೋಪಗಳು
ಕೇಳಿ ಬಂದ ಹಿನ್ನೆಲೆಯಲ್ಲಿ ಉಪ ಲೋಕಾಯುಕ್ತರು ಇವತ್ತು ವೀರಪ್ಪ ಮತ್ತು ಅವರ ತಂಡ ಇವತ್ತು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡ್ತಾರಂತದ್ದು. ಅದರ ಜೊತೆಗೆ ಏನು ಕಾನೂನು ನಿಯಮಗಳನ್ನು ಉಲ್ಲಂಘನೆ ಆಗಿದ್ದ ಹಿನ್ನೆಲೆಯಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ಕೊಡ್ತಾ ಇರುವಂತದ್ದು ಗಣಿ ಅಧಿಕಾರಿಗಳಾಗಬಹುದು ಮತ್ತು ಅದೇ ರೀತಿ ಹಿಡಿಯದಾರರಾಗಬಹುದು ಮತ್ತೆ ಸಂಬಂಧಪಟ್ಟಂತ ತಾಲೂಕು ಅಧಿಕಾರಿಗಳಿಗೂ ಸಹ ಎಚ್ಚರಿಕೆಯನ್ನು ಕೊಡ್ತಾ ಇರುವಂತದ್ದು. ನೀವು ದೃಶ್ಯ ನೋಡಿದರೆ ಅಲ್ಲಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡ್ತಿರೋದು ಅಂದ್ರೆ ಇಲ್ಲಿ ನಿಯಮ ಬಾಹಿರ ಆಗಿದೆಯಾ ಅಥವಾ ಏನು ಕಾನೂನು ವ್ಯಾಪ್ತಿಯಲ್ಲಿ ಇಲ್ಲಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆಯಾ ಎಂಬ ನಿಟ್ಟಿನಲ್ಲಿ ಇವತ್ತು ಪರಿಶೀಲನೆ ಮಾಡ್ತಿರುವಂತದ್ದು. ಕಳೆದ 6 ತಿಂಗಳ ಈಚೆಗೆ ಸುಮಾರು 3-4 ಗಣಿ ಕಾರ್ಮಿಕರು ಮೃತಪಟ್ಟಿರುವುದಂದ್ರೆ ಏನು ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಮತ್ತೆ ಸಾಕಷ್ಟು ನಿಯಮಗಳನ್ನು ಪಾಲನೆ ಮಾಡದ ಹಿನ್ನೆಲೆಯಲ್ಲಿ ಏನು ಕಲ್ಲು ಗಣಿಗಾರಿಕೆ ಮಾಡೋ ಸಂದರ್ಭದಲ್ಲಿ ಕಾರ್ಮಿಕರು ಮೃತಪಟ್ಟಿರುವಂತದ್ದು ನೋಡಬಹುದು. ಈ ಭಾಗದಲ್ಲಿ ಸಾಕಷ್ಟು ಏನು ಆಳಕ್ಕೆ ಇಳಿದು ಪ್ರೆಷರ್ ಮಾಡಿರುವಂತದ್ದು. ಇದು ಈ ಭಾಗದಲ್ಲ, ಈ ಮಾಲೂರು ಸುತ್ತಮುತ್ತ ಭಾಗದಲ್ಲೂ ಸಹ ಈ ರೀತಿಯ ಕಲ್ಲು ಗಣಿಗಾರಿಕೆ ಆಗಿರುವಂತದ್ದು. ಈಗಾಗಲೇ ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸಹ ಸುದ್ದಿ ಮಾಡಿತ್ತು. ಅಂದ್ರೆ ಕಾರ್ಮಿಕ ಮೃತಪಟ್ಟಂತ ಸಂದರ್ಭದಲ್ಲಿ ಸ್ಥಳಕ್ಕೆ ಹೋಗಿ ಏನು ಅಲ್ಲಿ ಸುದ್ದಿ ಮಾಡಿತ್ತು. ಇವತ್ತು ಇಲ್ಲಿ ಉಪಲೋಕಾಯುಕ್ತರು ಸಹ ಇಲ್ಲಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅದರಲ್ಲೂ ಸಹ ಅಧಿಕಾರಿಗಳಿಗೂ ಸಹ ಖಡಕ್ ಆದಂತಹ ಎಚ್ಚರಿಕೆಯನ್ನು ಕೊಡ್ತಾ ಇರುವಂತದ್ದು. ಅಂದ್ರೆ ಕಾನೂನು ಎಲ್ಲರಿಗೂ ಒಂದೇ. ನೋಡಿ, ಕೋಲಾರದಲ್ಲಿ ನಡೀತಾ ಇರುವಂತದ್ದು ಅಕ್ರಮ ಗಣಿಗಾರಿಕೆ ನಡೀತಾ ಇದ್ರು ಕೂಡ ಅಧಿಕಾರಿಗಳ ಜಾಣ ಕುರುಡು ಪ್ರದರ್ಶನ. ಮಾಲೂರು ತಾಲೂಕಿನಲ್ಲಿ ಇಲ್ಲೀಗಲ್ ಮೈನಿಂಗ್ ಸದ್ದು, ಅಕ್ರಮವಾಗಿ ಗಣಿಗಾರಿಕೆ ನಡೆಸ್ತಾ ಇರುವಂತಹ ಮಾಲೀಕರು 6 ತಿಂಗಳಲ್ಲಿ ಅಕ್ರಮ ಗಣಿಗಾರಿಕೆಗೆ ಕಾರ್ಮಿಕರು ಬಲಿಯಾಗ್ತಿದ್ದಾರೆ. ಕೇಳೋರಿಲ್ಲ. ಗೊತ್ತಿಲ್ಲದೆ ಇರೋ ವಿಚಾರ ಏನಲ್ಲ ಅಧಿಕಾರಿಗಳಿಗೆ ಗೊತ್ತಿದೆ, ಆದ್ರೂ ಕೂಡ ಸುಮ್ಮನೆ ಇರ್ತಾರಂತ ಹೇಳಿದ್ರೆ ಜಾಣ ಕುರುಡು ಪ್ರದರ್ಶನ. ಯಾಕಂತ ಹೇಳಿದ್ರೆ ಕುರುಡು ಕಾಂಚಾಣ ಕುಣಿತಾ ಇರುತ್ತೆ, ಕಾಂಚಾಣದ್ದೇ ಸೌಂಡು ತಗೊಳ್ತಾರೆ. ಸಮಥಿಂಗ್ ಗಣಿಗಾರಿಕೆ ಮಾಡೋಕ್ ಬಿಡ್ತಾರೆ. ಯಾವ್ದೋ ಬಡವನೋ ಯಾರೋ ಹೊಯ್ಕೊಂಡು ಕಾಡಲ್ಲಿ ಹೊಯ್ಕೊಂಡು ಒಂದು ಸೌದೆ ಕಡಿದ್ರೆ ಹಿಡ್ಕೊಂಡು ಬರ್ತಾರೆ. ಆದ್ರೆ ಈ ಗಣಿಗಾರಿಕೆ ಮಾಡ್ತಾ ಇದ್ರು ಕೂಡ ಭೂವಿಜ್ಞಾನಿ ಅಧಿಕಾರಿಗಳು ಏನ್ ಮಾಡ್ತಾರೆ? ಗಣಿಗಾರಿಕೆ ಅಧಿಕಾರಿಗಳು ಏನ್ ಮಾಡ್ತಾರೆ? ಹಾಗಾದ್ರೆ ಕಣ್ಣು ಮುಚ್ಕೊಂಡು ಕುಳ್ತಾರೆ. ಈಗ ನಾವು ಕೂಡ ಇದರ ವಿರುದ್ಧ ಸಮರ ಸಾರ್ತಾ ಇದ್ವಿ. ಕೇವಲ ಕೋಲಾರ ಮಾತ್ರ ಅಲ್ಲ, ರಾಜ್ಯದ ಬೇರೆ ಭಾಗಗಳಲ್ಲೂ ಕೂಡ ಇದೇ ಆಗ್ತಾ ಇದೆ. ಇದರ ವಿರುದ್ಧ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿದೆ. ಎಗ್ಗಿಲ್ಲದ ಏನು ಗಣಿಗಾರಿಕೆ ನಡೀತಾ ಇರುವಂತದ್ದು, ಅದರಲ್ಲೂ ಸಹ ಏನು ಇತ್ತೀಚೆಗೆ ಏನು ಕಾನೂನು ಬಾಹಿರವಾಗಿ ಏನು ಇಲ್ಲಿ ಗಣಿಗಾರಿಕೆ ಮಾಡ್ತಿದ್ದ ಎಂಬ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇತ್ತೀಚೆಗೆ 2 ಕಾರ್ಮಿಕರು ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ಇವತ್ತು ಉಪಲೋಕಾಯುಕ್ತರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ನಾನಿವತ್ತು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಸುತ್ತಮುತ್ತ ಇರುವಂತಹ ಏನು ಕಲ್ಲು ಗಣಿಗಾರಿಕೆಯ ಭಾಗದಲ್ಲಿದ್ದೇನೆ. ನೀವು ದೃಶ್ಯ ನೋಡಿದರೆ ಉಪಲೋಕಾಯುಕ್ತರು ಈಗ ತಾನೇ ಏನು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಕಳೆದ 15 ದಿನಗಳ ಹಿಂದೆ ಏನು ಕ್ವಾರಿಯಲ್ಲಿ ಏನು ಕ್ರಷರ್ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬ ಗಣಿ ಕಾರ್ಮಿಕ ಮೃತಪಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಆರೋಪಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಉಪ ಲೋಕಾಯುಕ್ತರು ಇವತ್ತು ವೀರಪ್ಪ ಮತ್ತು ಅವರ ತಂಡ ಇವತ್ತು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡ್ತಾರಂತದ್ದು. ಅದರ ಜೊತೆಗೆ ಏನು ಕಾನೂನು ನಿಯಮಗಳನ್ನು ಉಲ್ಲಂಘನೆ ಆಗಿದ್ದ ಹಿನ್ನೆಲೆಯಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ಕೊಡ್ತಾ ಇರುವಂತದ್ದು ಗಣಿ ಅಧಿಕಾರಿಗಳಾಗಬಹುದು ಮತ್ತು ಅದೇ ರೀತಿ ಹಿಡಿಯದಾರರಾಗಬಹುದು ಮತ್ತೆ ಸಂಬಂಧಪಟ್ಟಂತ ತಾಲೂಕು ಅಧಿಕಾರಿಗಳಿಗೂ ಸಹ ಎಚ್ಚರಿಕೆಯನ್ನು ಕೊಡ್ತಾ ಇರುವಂತದ್ದು. ನೀವು ದೃಶ್ಯ ನೋಡಿದರೆ ಅಲ್ಲಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡ್ತಿರೋದು ಅಂದ್ರೆ ಇಲ್ಲಿ ನಿಯಮ ಬಾಹಿರ ಆಗಿದೆಯಾ ಅಥವಾ ಏನು ಕಾನೂನು ವ್ಯಾಪ್ತಿಯಲ್ಲಿ ಇಲ್ಲಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆಯಾ ಎಂಬ ನಿಟ್ಟಿನಲ್ಲಿ ಇವತ್ತು ಪರಿಶೀಲನೆ ಮಾಡ್ತಿರುವಂತದ್ದು. ಕಳೆದ 6 ತಿಂಗಳ ಈಚೆಗೆ ಸುಮಾರು 3-4 ಗಣಿ ಕಾರ್ಮಿಕರು ಮೃತಪಟ್ಟಿರುವುದಂದ್ರೆ ಏನು ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಮತ್ತೆ ಸಾಕಷ್ಟು ನಿಯಮಗಳನ್ನು ಪಾಲನೆ ಮಾಡದ ಹಿನ್ನೆಲೆಯಲ್ಲಿ ಏನು ಕಲ್ಲು ಗಣಿಗಾರಿಕೆ ಮಾಡೋ ಸಂದರ್ಭದಲ್ಲಿ ಕಾರ್ಮಿಕರು ಮೃತಪಟ್ಟಿರುವಂತದ್ದು ನೋಡಬಹುದು. ಈ ಭಾಗದಲ್ಲಿ ಸಾಕಷ್ಟು ಏನು ಆಳಕ್ಕೆ ಇಳಿದು ಪ್ರೆಷರ್ ಮಾಡಿರುವಂತದ್ದು. ಇದು ಈ ಭಾಗದಲ್ಲ, ಈ ಮಾಲೂರು ಸುತ್ತಮುತ್ತ ಭಾಗದಲ್ಲೂ ಸಹ ಈ ರೀತಿಯ ಕಲ್ಲು ಗಣಿಗಾರಿಕೆ ಆಗಿರುವಂತದ್ದು. ಈಗಾಗಲೇ ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸಹ ಸುದ್ದಿ ಮಾಡಿತ್ತು. ಅಂದ್ರೆ ಕಾರ್ಮಿಕ ಮೃತಪಟ್ಟಂತ ಸಂದರ್ಭದಲ್ಲಿ ಸ್ಥಳಕ್ಕೆ ಹೋಗಿ ಏನು ಅಲ್ಲಿ ಸುದ್ದಿ ಮಾಡಿತ್ತು. ಇವತ್ತು ಇಲ್ಲಿ ಉಪಲೋಕಾಯುಕ್ತರು ಸಹ ಇಲ್ಲಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅದರಲ್ಲೂ ಸಹ ಅಧಿಕಾರಿಗಳಿಗೂ ಸಹ ಖಡಕ್ ಆದಂತಹ ಎಚ್ಚರಿಕೆಯನ್ನು ಕೊಡ್ತಾ ಇರುವಂತದ್ದು. ಅಂದ್ರೆ ಕಾನೂನು ಎಲ್ಲರಿಗೂ ಒಂದೇ.